ನಮಸ್ಕಾರ. ನಾವು ಇವತ್ತು ಕೆನಾನ್ ಪ್ರಿಂಟರ್ ಅಂದರೆ ಕೆನಾನ್ನಲ್ಲಿ LBP226DW ಇನ್ಸ್ಟಾಲ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾವು ಗೂಗಲ್ ಕ್ರೋಮಲ್ಲಿ ಕೆನಾನ್ ಡ್ರೈವರ್ ಇನ್ಸ್ಟಾಲೇಷನ್ ಅಂತ ಒಂದು ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಅಫಿಷಿಯಲ್ ಪೇಜ್ ಕಾಣ್ತದೆ. ಅಲ್ಲಿ ನೀವು ನಮ್ಮ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ ಕೆನಾನ್ LBP ಅಂದರೆ ಇಮೇಜ್ ಕ್ಲಾಸ್ LBP226DW ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ರಾಯಿತು. ಎಂಟ್ರಿ ಮಾಡಿ ನೆಕ್ಸ್ಟ್ ನೀವು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಹೋಮ್ ಪೇಜಲ್ಲಿ ಡ್ರೈವರ್ ಕಾಣ್ತದೆ, ಡ್ರೈವರ್ ಸಾಫ್ಟ್ವೇರ್. ನಿಮಗೆ ಅದಕ್ಕಿಂತ ಮುಂಚೆ ನಿಮ್ಮ ಯಾವ ವಿಂಡೋಸ್ ನಿಮ್ಮದು ಆಪ್ರೇಟಿಂಗ್ OS ಯಾವುದಂತ ಬೇಕು ನಿಮಗೆ, ಮತ್ತು ಅದರದ್ದು ಬಿಟ್ 64 ಬಿಟ್ಟ ಅಲ್ಲ 32 ಬಿಟ್ಟ. ಆಪರೇಟಿಂಗ್ ಸಿಸ್ಟಮನ್ನು ಫೈಂಡ್ ಮಾಡಬೇಕಾದ್ರೆ ನೀವು ಡೆಸ್ಕ್ಟಾಪಿಗೆ ಹೋಗಿ ದಿಸ್ PCಯನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಪ್ರಾಪರ್ಟೀಸನ್ನು ಸೆಲೆಕ್ಟ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಆಪ್ರೇಟಿಂಗ್ ಸಿಸ್ಟಮ್ ಮತ್ತು ಡಿವೈಸ್ ನೇಮು, ಸಿಸ್ಟಮ್ ಟೈಪು, ಆಪ್ರೇಟಿಂಗ್ ಟೈಪ್ ಯಾವುದುಂಟು ಅದನ್ನು ನೀವು ಇಲ್ಲಿ ಕಾಣ್ಬೋದು. ನಮ್ಮ ವಿಂಡೋಸ್ 10 Pro ಇಲ್ಲಿ ನೀವು ವಿಂಡೋಸನ್ನು ಸೆಲೆಕ್ಟ್ ಮಾಡಬೇಕು. ಡಿಟೆಕ್ಟೆಡ್ 7 ಅಂತ ಬರ್ತುಂಟು, ಆದರೆ ಅದು 7 ಅಲ್ಲ, ವಿಂಡೋಸ್ 10 Pro ಅನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ನಾವು 7ಅನ್ನು ಸೆಲೆಕ್ಟ್ ಮಾಡಿ ಡ್ರೈವರ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಅದು ಇನ್ಸ್ಟಾಲ್ ಆಗೋದಿಲ್ಲ, ಕರೆಕ್ಟಾಗಿ ಪ್ರಿಂಟರ್ ಇನ್ಸ್ಟಾಲ್ ಆಗೋದಿಲ್ಲ. ಆದ್ದರಿಂದ ನೀವು ಇಲ್ಲಿ ವಿಂಡೋಸ್ 10 Pro ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಡ್ರೈವರನ್ನು ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಇಷ್ಟು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ. ವಿಂಡೋಸ್ 7 ಇಂದ ಹಿಡಿದು ಆನಂತರದ ವಿಂಡೋಸು 8, 9, 10 Pro, 11 Pro ಇಷ್ಟು ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಇಲ್ಲಿ ನಾವು ನಮ್ಮ PC ವಿಂಡೋಸ್ 10 Pro 64 ಬಿಟ್ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ ವಿಂಡೋಸ್ 10 Pro 64 ಬಿಟ್ ಉಂಟು, ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಸಿಸ್ಟಮ್ ಟೈಪು 64 ಆಪ್ರೇಟಿಂಗ್ ಬಿಟ್ ಅಂತ ಉಂಟು, ಅದನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಇದು ವಿಂಡೋಸು ಜೆನೆರಿಕ್ ಪ್ಲಸ್ PS3 ಅಂತ ಡ್ರೈವರ್ ಉಂಟಲ್ಲ, ಅದು ಪೋಸ್ಟ್ ಸ್ಕ್ರಿಪ್ಟ್ ಡ್ರೈವರ್. ಅದು ನಿಮಗೆ ಈ ಸ್ಟ್ಯಾಂಪ್ ಪ್ರಿಂಟಿಗೆಲ್ಲ ನಾರ್ಮಲ್ ಆಗಿ ಆ ಡ್ರೈವರ್ ಬೇಕು. ಮತ್ತು ನಿಮಗೆ ಜನರಲ್ ಪ್ರಿಂಟ್ UPDA ಅಂದರೆ ಬರ್ತದೆ, ಯೂನಿವರ್ಸಲ್ ಪ್ರಿಂಟ್ ಡ್ರೈವರ್ ಅಂತ, ಅದಕ್ಕೆ ನೀವು ನಾರ್ಮಲ್ ಆಗಿ UFR ಡ್ರೈವರ್ ಅಂತ ಉಂಟಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಫೈಲ್ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ ನಂತರ ನಿಮಗೆ ಫೈಲ್ ಜಿಪ್ ಆಗ್ತದೆ. ಜಿಪ್ ಆದ ನಂತರ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಇನ್ಸ್ಟಾಲೇಷನ್ ಒಂದೊಂದು ಆಪ್ಷನ್ ಬರ್ತದೆ. ಇಲ್ಲಿ ಜಿಪ್ ಆದ ಫೈಲನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮಗೆ ಸೆಟಪ್ ಒಂದು ಆಪ್ಷನ್ ಬರ್ತದೆ. ಸೆಟಪ್ಪನ್ನು ಕೊಟ್ಟರೆ ನೀವು ನೋಡಿ ಇಲ್ಲಿ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಬರ್ತದೆ. ನೆಕ್ಸ್ಟ್ ನೀವು ಕೆನಾನ್ ಡ್ರೈವರ್ ಇನ್ಸ್ಟಾಲೇಷನ್ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ USB ಕೇಬಲ್ ಥ್ರೂ ಇನ್ಸ್ಟಾಲೇಷನ್ ಅಂತ ಕೊಡಬೇಕು. ಇಲ್ಲಿ ನೀವು ಇನ್ಸ್ಟಾಲೇಷನ್ ಆಗ್ತಾ ಉಂಟು, ಈಗ ಪ್ರೊಸೆಸಲ್ಲಿ ಉಂಟು. ನೆಕ್ಸ್ಟ್ ನಿಮ್ಮ ಪ್ರಿಂಟರನ್ನು ಒಮ್ಮೆ ಆಫ್ ಮಾಡಿ ಕೇಬಲನ್ನು ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿದರೆ ನಿಮಗೆ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಯಿತು. ಈಗ ನೋಡಿ ಇನ್ಸ್ಟಾಲ್ ಆದ ನಂತರ ನೀವು ಸಿಸ್ಟಮನ್ನು ರೀಸ್ಟಾರ್ಟ್ ಮಾಡಬೇಕು. ಸಿಸ್ಟಮನ್ನು ರೀಸ್ಟಾರ್ಟ್ ಮಾಡಿದರೆ ನಿಮಗೆ ಡ್ರೈವರ್ ಅಪ್ಡೇಟ್ ಆಗ್ತದೆ. ಆನಂತರ ನೀವು ನಿಮ್ಮ ಪ್ರಿಂಟರಿಂದ ಪ್ರಿಂಟ್ ಕೊಡ್ಬೋದು ಡ್ರೈವರ್ ಅಪ್ಡೇಟ್ ಆದ ನಂತರ. ಮುಂದಿನ ವೀಡಿಯೋದಲ್ಲಿ PS ಸ್ಕ್ರಿಪ್ಟ್ ಇನ್ಸ್ಟಾಲ್ ಮಾಡೋ ಬಗ್ಗೆ ನೋಡುವ. ಎಲ್ಲರಿಗೂ ಕೃತಜ್ಞತೆಗಳು.